ಏನು ಸಮತಾ ಸೈನಿಕ ದಳದ ವತಿಯಿಂದ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹ ದಿನಕ್ಕೆ ತಲುಪಿದೆ. ನಮ್ಮ ಹೋರಾಟವನ್ನು ನಿಲ್ಲಿಸಲ್ಲ ನಾವು. ಯಾಕೆ ಅಂದರೆ ಸರ್ಕಾರ HIT ರಚನೆ ಮಾಡಿದೆ, ಆದರೆ ನಮಗೆ ಯಾವುದೇ ರೀತಿ ಅಂದ್ಬಿಟ್ಟು ಲಿಖಿತ ರೂಪದಲ್ಲಿ ಕೊಟ್ಟಿಲ್ಲ. ಅವತ್ತು ತಹಸೀಲ್ದಾರ್ ಬಂದರು, ಏನು ಕೊಡ್ತೀನಿ ಅಂತ ಹೇಳಿದ್ರೆ, ಆಮೇಲೆ ಜಿಲ್ಲಾಧಿಕಾರಿ ಕರೆದ್ಬಿಟ್ಟು ಕೊಡ್ತೀವಿ ನಿಮಗೆ ಅಂತ ಹೇಳಿದ್ರು. ಇದುವರೆಗೂ ನಮ್ಗೆ ಯಾವುದೇ ರೀತಿ ಇದು ಕೊಟ್ಟಿಲ್ಲ. SIT ಅಧಿಕಾರಿಗಳು ಬಂದು ಪೇಪರಲ್ಲಿ ನೋಡಿದ್ದು ಅಷ್ಟೇ ಬಿಟ್ಟರೆ ಬೇರೇನೋ ನಮ್ಗೆ ಇದುವರೆಗೂ ಕೂಡ ಯಾವುದೇ ರೀತಿ ಮಾಹಿತಿ ಬಂದಿಲ್ಲ. ನಮ್ಗೆ ಎಲ್ಲಿವರೆಗೂ ಬಂದ್ಬಿಟ್ಟು ಅವರು ಸರ್ಕಾರದವರಿಂದ ಬಂದ್ಬಿಟ್ಟು ಅಧಿಕೃತವಾಗಿ ನಮ್ಗೆ ಕೊಡ್ತಾರೋ ಅಲ್ಲಿವರೆಗೂ ನಮ್ಮ ಹೋರಾಟವನ್ನು ಮುಂದುವರಿಸ್ತೀನಿ. ಏನು ಈ ಆಶ್ರಮದ ಅಕ್ರಮಗಳಿದ್ದಾವೆ ಅದೆಲ್ಲ ಪೂರ್ತಿ ನಿಷ್ಪಕ್ಷಪಾತವಾಗಿ ತನಿಖೆ ನಡೆಸಬೇಕು ಅಂತ ಅಂದ್ಬಿಟ್ಟು ನಾವು ಈ ಧರಣಿ ಸತ್ಯಾಗ್ರಹ ಇನ್ನು ಕಂಟಿನ್ಯೂ ಮಾಡ್ತೀವಿ. ಕಂಟಿನ್ಯೂ ಮಾಡಿ ಅದು ಯಾವ ರೀತಿ ತನಿಖೆ ನಡೆಸ್ತಾ ಇದ್ದಾರೆ ಈ ಸರ್ಕಾರ. ಮಾಮೂಲಿ ನಿಮಗೆ ಗೊತ್ತು, ಈ ಪಂಚಾಯತಿ ಮೆಂಬರಿಂದ ಹಿಡಿದು ಪ್ರಧಾನಮಂತ್ರಿ ರಾಷ್ಟ್ರಪತಿವರೆಗೂ ಕೂಡ ಅವರಿಗೆ ಸಪೋರ್ಟ್ ಆಗಿದ್ದಾರೆ. ಈ ಆಶ್ರಮದ ಪರವಾಗಿ ಗುರುದೇವನ ಪರವಾಗಿ ಇರೋದ್ರಿಂದ ನಮಗೆಲ್ಲ ಒಂದು ಅನುಮಾನ ಕಾಡೋದೇನಂತಂದರೆ, ಎಲ್ಲಿ ಇದನ್ನು ಹಳ್ಳ ಹಿಡಿಸ್ಬಿಡ್ತಾರೋ, ಧರ್ಮಸ್ಥಳದ ಕೇಸ್ ಆದಂಗೆ ಆಗ್ಬಿಡ್ತಾರೋ. ನಾವು ಎಷ್ಟೊಂದು SITಗಳು ನೋಡಿದ್ದೀವಿ. ಸರ್ಕಾರ SIT ಸುಮ್ಮನೆ ನಾಮಕಾವಸರ ರಚನೆ ಮಾಡುತ್ತೆ, ದಿನಗಳು ಕೊಡ್ತದೆ. 80 ದಿನ, 90 ದಿನ, 150 ದಿನ ಈ ಥರ ಕೊಟ್ಬಿಟ್ಟು 6 ತಿಂಗಳಲ್ಲಿ ಮಾಡ್ತೀವಿ, 1 ವರ್ಷದಲ್ಲಿ ಮಾಡ್ತೀವಿ, 3 ತಿಂಗಳಲ್ಲಿ ಮಾಡ್ತೀವಿ ಅಂತ ಮಾಮೂಲಿ ವ್ಯವಸ್ಥೆ ಹೇಳುತ್ತಷ್ಟೇ. ಆದರೆ ಹಳ್ಳ ಹಿಡಿಸ್ಬಿಟ್ಟು ಯಾರನ್ನೊಬ್ರು ಇದು ಮಾಡಿಬಿಡ್ತಾರೆ. ನಾವು ಇವಾಗ RC ಅವ್ರು ಏನಿದ್ದಾರೆ, ಅಮಲಾ ಬಿಸ್ವಾಸ್ ಅವ್ರ ಮೇಲೆ ನಂಬಿಕೆ ಇದೆ, ನಮಗೆ ಸಂಪೂರ್ಣ ನಂಬಿಕೆ ಇದೆ. ಅವ್ರ ಹೋರಾಟನ ನಾವು ಕಣ್ಣಾರೆ ನೋಡಬೇಕು. ನಮಗೇನು ಅಧಿಕೃತವಾಗಿ ಕೊಟ್ಟು ನಾವು ಮಾಡ್ತೀವಿ, ನಾವು ತನಿಖೆ ನಡೆಸ್ತೀವಿ. ನಿಲ್ಲಿಸಿ ಅಂತ ಹೇಳಿದ್ರೆ ನಾವು ನಿಲ್ಲಿಸ್ತೀವಿ, ಇಲ್ಲ ಅಂತಂದರೆ ನಾವು ಎಷ್ಟು ದಿನ ಆದರೂ ಪರವಾಗಿಲ್ಲ, ಇನ್ನು 1 ತಿಂಗಳಾದರೂ ಪರವಾಗಿಲ್ಲ, 6 ತಿಂಗಳಾದರೂ ಪರವಾಗಿಲ್ಲ, ನಮ್ಮ ಹೋರಾಟ ನಾವು ನಿರಂತರವಾಗಿ ನಡೆಸ್ತೀವಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸರ್.